Hello everyone, welcome to Navras Maths Tutorials, exercise number 6.4, question number 6. In ಕೊಟ್ಟಿದ್ದಾರೆ ನೋಡಿ, the lengths of two sides of a triangle are 12 centimeter and 15 centimeters. Between what two measures should the length of the third side fall ಅಂತ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಟ್ರಯಾಂಗಲ್ ಇದೆ, ಟ್ರಯಾಂಗಲ್ದು ಸೈಡ್ಸ್ ಒಂದು 12 ಸೆಂಟಿಮೀಟರ್ ಇದೆ, ಇನ್ನೊಂದು 15 ಸೆಂಟಿಮೀಟರ್ ಇದೆ. ಈಗ ಥರ್ಡ್ ಸೈಡ್ದು ಬಿಟ್ವೀನ್ ವಾಟ್ ಟು ಮೆಷರ್ಸ್ ಅಂತ ಕೇಳಿದ್ದಾರೆ. ಇದು ಥರ್ಡ್ ಸೈಡ್. ಈ ಥರ್ಡ್ ಸೈಡ್ದು ಮೆಷರ್ ಎಷ್ಟು ಇರ್ಬೋದು, ಎಷ್ಟು ಬೀಳ್ಬೋದು ಅಂತ ಕೇಳಿದ್ದಾರೆ. ನಾವು ಆಕ್ಚುಯಲ್ ಆಗಂತೂ ಕರೆಕ್ಟ್ ಎಷ್ಟು ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಆದ್ರೆ ಮಿನಿಮಮ್ ಮ್ಯಾಕ್ಸಿಮಮ್ ಹೇಳ್ಬೋದು. ಓಕೆ, ಅದು ಯಾವ ರೀತಿ ಹೇಳ್ಬೋದು ನೋಡೋಣ. ನಮ್ಗೆ ಗೊತ್ತಿರೋ ಪ್ರಕಾರ ನಮ್ಗೆ ಪ್ರಾಪರ್ಟಿನೇ ಇದೆ ಅಲ್ವಾ, ಸಮ್ ಆಫ್ ಟೂ ಸೈಡ್ಸ್ ಈಸ್ ಗ್ರೇಟರ್ ದ್ಯಾನ್ ಥರ್ಡ್ ಸೈಡ್ ಅಂತ. ಸೊ ಅದನ್ನೇ ಬರೆಯೋಣ. ಸಮ್ ಆಫ್ ಟೂ ಸೈಡ್ಸ್ ಈಸ್ ಗ್ರೇಟರ್ ದ್ಯಾನ್ ಥರ್ಡ್ ಸೈಡ್ ಅಲ್ವಾ. ಈ ಸಮ್ ಆಫ್ ಟೂ ಸೈಡ್ಸ್ ಅಂದ್ರೆ ಯಾವಿದಾವೆ ಕೊಟ್ಟಿದ್ದಾರೆ ಅವರು. 12 ಪ್ಲಸ್ 15 ಎಷ್ಟಾಯ್ತು? 27. 27 ಈಸ್ ಗ್ರೇಟರ್ ದ್ಯಾನ್ ಥರ್ಡ್ ಸೈಡ್ ಅಲ್ವಾ. ಅಂದ್ರೆ ಎಷ್ಟು? ಮ್ಯಾಕ್ಸಿಮಮ್ 27 ಅಂತ ಹೇಳ್ಬೋದು. ಇಲ್ಲಿ ಮ್ಯಾಕ್ಸಿಮಮ್ 27 ಅಂದ್ರೆ ಹೇಳ್ತೀನಿ ಆಮೇಲೆ. 27 ಆಯ್ತು ಇದು. ಈಗ ಇನ್ನೊಂದು ಪ್ರಾಪರ್ಟಿನೂ ಇದೆ, ಏನು? ಡಿಫರೆನ್ಸ್ ಆಫ್ ಟೂ ಸೈಡ್ಸ್ ಅಲ್ವಾ. ನಾವು ಅದನ್ನು ಓದಿದ್ದೀವಿ ಪ್ರಾಪರ್ಟಿನಲ್ಲಿ. ಡಿಫರೆನ್ಸ್ ಆಫ್ ಟೂ ಸೈಡ್ಸ್ ಈಸ್ ಲೆಸ್ ದೆನ್ ಥರ್ಡ್ ಸೈಡ್ ಅಲ್ವಾ. ಥರ್ಡ್ ಸೈಡ್ ಡಿಫರೆನ್ಸ್ ಏನ್ ಬರುತ್ತೆ ನೋಡಿ. 15 ಮೈನಸ್ 12 ಇಸ್ ಈಕ್ವಲ್ಸ್ ಎಷ್ಟು ಬರುತ್ತೆ? 3. 3 ಲೆಸ್ ದೆನ್ ಥರ್ಡ್ ಸೈಡ್. ಅಂದ್ರೆ ಇಲ್ಲಿ ನೋಡಿ, ಮಿನಿಮಮ್ 3 ಟು ಮ್ಯಾಕ್ಸಿಮಮ್ ಎಷ್ಟಿದೆ? 27. 3 ಇಂದ 27 ಮಧ್ಯೆ ಬೀಳ್ಬಹುದು. ಅವ್ರೇನ್ ಕೇಳಿದ್ದಾರೆ? ಬಿಟ್ವೀನ್ ವಾಟ್ ಟು ಮೆಷರ್ಸ್ ಶುಡ್ ದ ಲೆಂತ್ ಆಫ್ ದ ಥರ್ಡ್ ಸೈಡ್ ಫಾಲ್ ಅಂತ ಕೇಳಿದಾರಲ್ಲ. ಬಿಟ್ವೀನ್ 3 to 27 ಅಂದ್ರೆ ಎಷ್ಟು ಬೀಳ್ಬೋದು? 4. ಬಿಟ್ವೀನ್ ಅಂದ್ರೆ 3ನೂ ಬರಲ್ಲ, 27 ಬರಲ್ಲ. 4 ಇಂದ 26 ವರೆಗೆ ಬರಬಹುದು. ಓಕೆ, ದಿಸ್ ಇಸ್ ದ ಆನ್ಸರ್. ಓಕೆ, 4 ಇಂದ 26 ವರೆಗೆ ಬರ್ಬೋದು ಅಂತ ಹೇಳ್ಬೋದು. ಮೆಷರ್ಸ್ ಇಸ್ ದ ಆನ್ಸರ್.